ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಮಹಾತ್ಮ ಗಾಂಧಿ ಹೆಸರು ಕಂಡ್ರೆ ಬಿಜೆಪಿಗೆ ಆಗಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಕಳೆದ 20 ವರ್ಷಗಳಿಂದ ದೇಶದಲ್ಲಿ ಕೋಟ್ಯಾಂತರ ಜನರಿಗೆ ಉದ್ಯೋಗ ಖಾತ್ರಿ ಕೊಟ್ಟದ್ದು ನರೇಗಾ ಯೋಜನೆ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಎಂಬ ಈ ಯೋಜನೆ 2005ರಲ್ಲಿ ಜಾರಿಗೆ ಬಂತು. ಅದನ್ನು ಜಾರಿಗೆ ತಂದದ್ದು ಕಾಂಗ್ರೆಸ್ಸಿನ ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ. ಈಗ ನರೇಗಾ ಯೋಜನೆಯ ಹೆಸರನ್ನ ಮೋದಿ ಸರ್ಕಾರ ಬದಲಾಯಿಸಿದೆ. ಈ ಯೋಜನೆಗೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಅಂತ ಹೆಸರಿಟ್ಟಿದೆ. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಯೋಜನೆಯ ಶಾರ್ಟ್ ಫಾರ್ಮ್ ನರೇಗಾ ಅಂತ ಇತ್ತು. ಈಗ ಮೋದಿ ಸರ್ಕಾರದಲ್ಲಿ ಯೋಜನೆಯ ಶಾರ್ಟ್ ಫಾರ್ಮ್ ಜಿ ಅಂತ ಆಗಿದೆ. ನರೇಗಾ ಹೆಸರನ್ನ ಜಿ ಅಂತ ಬದಲಾಯಿಸಿದ್ದಕ್ಕೆ ಏನ್ ಕಾರಣ? ಮಹಾತ್ಮ ಗಾಂಧಿ ಹೆಸರಲ್ಲಿ ಯಾವುದು ಯೋಜನೆ ಇರಬಾರ್ದು ಅನ್ನೋದು ಕಾರಣನಾ? ಮೋದಿ ಹೇಳ್ತಾರೆ, ವಿಕಸಿತ್ ಭಾರತ್ ಅಟ್ 2047 ಅಂತ ನಮ್ದು ದೊಡ್ಡದೊಂದು ಯೋಜನೆ ಇದೆ, ಅದರ ಒಳಗಡೆ ಈ ನರೇಗಾ ಯೋಜನೆಯನ್ನು ಮರ್ಜ್ ಮಾಡಿದ್ದೇವೆ, ಅದಕ್ಕೆ ಹೆಸರು ಬದಲಾಯಿಸಿದ್ದೇವೆ. ಪ್ರತಿಪಕ್ಷಗಳು ಈ ಮಾತನ್ನು ಒಪ್ತಾ ಇಲ್ಲ. ಕಾಂಗ್ರೆಸ್ಸು, ತೃಣಮೂಲ ಕಾಂಗ್ರೆಸ್ಸು ಮತ್ತು CPM ಇದನ್ನು ಬಹಳ ಕಟುವಾಗಿ ಖಂಡಿಸಿದೆ. ಮಹಾತ್ಮ ಗಾಂಧೀಜಿಯನ್ನು ಕಂಡ್ರೆ ಬಿಜೆಪಿ ನಾಯಕರಿಗೆ ಆಗಲ್ಲ, ಅದಕ್ಕೆ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದು ಜಿ ಅಂತ ಹೆಸರಿಟ್ಟಿದ್ದಾರೆ. ಇದು ಪ್ರತಿಪಕ್ಷಗಳು ಹೇಳ್ತಾ ಇರೋ ಮಾತು. ಮಹಾತ್ಮ ಗಾಂಧಿಯವರ ಹೆಸರು ಮಾತ್ರ ಚೇಂಜ್ ಮಾಡಿರೋದಲ್ಲ, ಇದಕ್ಕೆ ನಿಗದಿ ಮಾಡಿದಂತಹ ಹಣವನ್ನು ಕೂಡ, ಫಂಡ್ ಅನ್ನು ಕೂಡ ಮೋದಿ ಸರ್ಕಾರ ಕಟ್ ಮಾಡಿದೆ. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನರೇಗಾ ಯೋಜನೆಗೆ 100% ಫಂಡಿಂಗ್ ಕೇಂದ್ರ ಸರ್ಕಾರನೇ ಮಾಡ್ತಾ ಇತ್ತು. ಈಗ ಅದನ್ನ ಮೋದಿ ಸರ್ಕಾರ ಬದಲಾಯಿಸಿದೆ. 60% ಹಣ ಮಾತ್ರ ಕೇಂದ್ರ ಸರ್ಕಾರ ಕೊಡುತ್ತೆ, ಉಳಿದ 40% ಹಣವನ್ನ ಆಯಾ ರಾಜ್ಯ ಸರ್ಕಾರಗಳು ಹಾಕೋಬೇಕು ಅಂತ ಮೋದಿ ಸರ್ಕಾರ ಕಾನೂನನ್ನು ತಿದ್ದುಪಡಿ ಮಾಡಿದೆ. ಮಹಾತ್ಮ ಗಾಂಧಿ ಹೆಸರನ್ನ ಜನರ ಮನಸ್ಸಿನಿಂದ ಅಳಿಸೋದಕ್ಕೆ ಸಂಘ ಪರಿವಾರ ಮತ್ತು ಬಿಜೆಪಿ ಸರ್ವ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅನ್ನೋದು ಈ ಪ್ರಸಂಗದಲ್ಲೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸಂಘ ಪರಿವಾರಕ್ಕೆ ಮತ್ತು ಬಿಜೆಪಿಗೆ ಏಕೆ ಗಾಂಧೀಜಿಯನ್ನು ಕಂಡ್ರೆ ಆಗಲ್ಲ? ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹಾತ್ಮನನ್ನ ಏಕೆ ಪದೇ ಪದೇ ಹೀಗಳಿತಾ ಇದ್ದಾರೆ? ಗಾಂಧಿಯನ್ನ ಕೊಂದ ಗೋಡ್ಸೆಗೂ ಸಂಘ ಪರಿವಾರಕ್ಕೂ ಏನ್ ಸಂಬಂಧ? ಈ ವಿಷಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ವಿತಂಡವಾದ ಮಾಡ್ತಾ ಇದ್ದಾರಾ? ಈ ಎಲ್ಲ ಪ್ರಶ್ನೆಗಳ ಬಗ್ಗೆಯೂ ಮಾತಾಡ್ತೇನೆ. ಅದಕ್ಕೂ ಮುನ್ನ ಒಂದು ವಿನಂತಿ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಿಂದೂ ಮಹಾಸಭಾ, RSS ಮುಂತಾದ ಸಂಘ ಪರಿವಾರದ ಸಂಸ್ಥೆಗಳಿಗೆ ಮೊದಲಿನಿಂದಲೂ ಗಾಂಧೀಜಿಯ ಸಾಮಾಜಿಕ ಸುಧಾರಣೆಗಳ ಬಗ್ಗೆ ತೀವ್ರ ಅಸಹನೆ ಇದೆ. ಗಾಂಧೀಜಿಯವರ ಅಹಿಂಸೆ, ಸರ್ವಧರ್ಮ ಸಮಭಾವ ಮತ್ತು ಅಸ್ಪೃಶ್ಯತಾ ನಿವಾರಣೆಯ ಕ್ರಮಗಳನ್ನ ಸಂಘ ಪರಿವಾರ ಬಹಳ ಹಿಂದಿನಿಂದಲೂ ವಿರೋಧಿಸ್ತಾ ಬಂದಿದೆ. 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಶುರುವಾಯಿತು. ಆಗಿನಿಂದಲೇ ಗಾಂಧೀಜಿ ದೇಶಸ್ಸುರು ಆಗಿದೆ. RSS ಗುರು MS ಗೋಲ್ವಾಲ್ಕರ್ ಗಾಂಧೀಜಿಯ ಕಡು ವಿರೋಧಿಯಾಗಿದ್ರು. ದೇಶ ವಿಭಜನೆಯ ಸಂದರ್ಭದಲ್ಲಿ ನಡೆದ ಕೋಮು ಹಿಂಸಾಚಾರ ತಡೆಗೆ ಗಾಂಧೀಜಿ ಭಗೀರಥ ಯತ್ನವನ್ನು ನಡೆಸ್ತಾ ಇರ್ತಾರೆ. ಆಗ 1947ರ ಡಿಸೆಂಬರ್ ತಿಂಗಳಲ್ಲಿ ಗೋಲ್ವಾಲ್ಕರ್ ಒಂದು ಭಾಷಣ ಮಾಡ್ತಾರೆ. ಗಾಂಧೀಜಿ ಹಿಂದೂ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ವರ್ತಿಸಿದರೆ ಅವರನ್ನ ಮೌನವಾಗಿಸಬೇಕಾಗುತ್ತೆ ಅಂತ ಗೋಲ್ವಾಲ್ಕರ್ ಬಹಿರಂಗವಾಗಿ ಆ ಭಾಷಣದಲ್ಲಿ ಎಚ್ಚರಿಕೆ ನೀಡ್ತಾರೆ. ಈ ಮೌನವಾಗಿಸೋದು ಅಂದ್ರೆ ಏನರ್ಥ? ಇದನ್ನೇ ಆಮೇಲೆ ಗೋಡ್ಸೆ ಕಾರ್ಯರೂಪಕ್ಕೆ ತಂದಿದ್ದ. ಗಾಂಧೀಜಿ ಅವರದ್ದು ಎಲ್ಲರನ್ನೂ ಒಳಗೊಳ್ಳುವಂತಹ ರಾಷ್ಟ್ರೀಯತೆ, ಆದರೆ ಗೋಲ್ವಾಲ್ಕರ್ ಅದನ್ನು ಕಟುವಾಗಿ ಖಂಡಿಸ್ತಾರೆ. 1939ರಲ್ಲಿ ಪ್ರಕಟವಾದ ಗೋಲ್ವಾಲ್ಕರ್ ಅವರ ವಿ ಆರ್ ಅವರ್ ನೇಷನ್ಹುಡ್ ಡಿಫೈನ್ಡ್ ಅನ್ನುವಂತಹ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಈ ವಿಷಯವನ್ನ ಅವರು ಸ್ಪಷ್ಟವಾಗಿ ಬರೀತಾರೆ. ಗಾಂಧೀಜಿ ಕೊಲೆ ಮಾಡೋದಕ್ಕೆ ಸಂಘ ಪರಿವಾರದ ಕಾರ್ಯಕರ್ತರು 4 ಸಲ ಪ್ರಯತ್ನ ನಡೆಸ್ತಾರೆ. ಕೊನೆಗೆ ಅದರಲ್ಲಿ ನಾಥುರಾಮ್ ಗೋಡ್ಸೆ ಸಫಲನಾಗ್ತಾನೆ. ಈತ RSSನ ಮಾಜಿ ಕಾರ್ಯಕರ್ತ ಮತ್ತು ಹಿಂದೂ ಮಹಾಸಭಾದ ನಾಯಕ. 1948ರಲ್ಲಿ ಗೋಡ್ಸೆ ಗಾಂಧೀಜಿಯನ್ನು ಗುಂಡಿಕ್ಕಿ ಕೊಂದ ಬಳಿಕ ಕೇಂದ್ರ ಗೃಹ ಸಚಿವ ವಲ್ಲಭ ಭಾಯ್ ಪಟೇಲ್ ಅವರು RSS ಅನ್ನ ಬ್ಯಾನ್ ಮಾಡ್ತಾರೆ. ಸುಮಾರು 1.5 ವರ್ಷಗಳ ಕಾಲ, ಅಂದ್ರೆ 18 ತಿಂಗಳುಗಳ ಕಾಲ RSS ಭಾರತ ಸರ್ಕಾರದಿಂದ ನಿಷೇಧಕ್ಕೆ ಒಳಗಾಗಿತ್ತು. ಗಾಂಧೀಜಿಯ ವಿಷಯದಲ್ಲಿ ಬಿಜೆಪಿಯ ದ್ವಂದ್ವ ನೀತಿ ಮತ್ತು ಆತ್ಮವಂಚನೆ ಮೋದಿಯವರ ಈ ಕಾಲದಲ್ಲೂ ಕೂಡ ಮುಂದುವರೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ನೋಡಿ, ಸಾರ್ವಜನಿಕವಾಗಿ ಗಾಂಧೀಜಿ ಅವರನ್ನು ರಾಷ್ಟ್ರಪಿತ ಅಂತ ಅವರು ಹೊಗಳ್ತಾರೆ. ಅವರ ಸಮಾಧಿಗೆ ಹೋಗಿ ಪುಷ್ಪ ನಮನ ಸಲ್ಲಿಸ್ತಾರೆ. ಆದ್ರೆ ಅವರ ಪಕ್ಷದ ಮಂತ್ರಿಗಳು, ಸಂಸತ್ ಸದಸ್ಯರು ಗಾಂಧಿಯನ್ನ ಕೊಂದ ನಾಥುರಾಮ್ ಗೋಡ್ಸೆಯನ್ನ ದೇಶ ಪ್ರೇಮಿ ಅಂತ ಹಾಡಿ ಹೊಗಳ್ತಾರೆ, ಬಹಿರಂಗವಾಗಿ ಶ್ಲಾಘಿಸ್ತಾರೆ. ಉದಾಹರಣೆಗೆ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಅಂತ ಒಬ್ಬರಿದ್ರು, ಭೂಪಾಲ್ನ ಮಾಜಿ ಸಂಸತ್ ಸದಸ್ಯ.
ಹೇರಾಮ್ ಸಿನಿಮಾ ತೆಗೆದ ಕಮಲ್ ಹಾಸನ್ 2019 ಮೇ ತಿಂಗಳಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಭಾರತದ ಮೊತ್ತ ಮೊದಲ ಹಿಂದೂ ಟೆರರಿಸ್ಟ್ ನಾಥೂರಾಮ್ ಗೋಡ್ಸೆ ಅಂತ ಕಮಲ್ ಹೇಳ್ತಾರೆ. ಈ ಸಂದರ್ಭದಲ್ಲಿ ಪ್ರಜ್ಞಾ ಸಿಂಗ್ ಲೋಕಸಭೆಗೆ ಬಿಜೆಪಿಯಿಂದ ಟಿಕೆಟ್ ಪಡೆದು ಚುನಾವಣೆಗೆ ನಿಂತಿದ್ದಾರೆ. ಪ್ರಚಾರ ಭಾಷಣದಲ್ಲಿ ಪ್ರಜ್ಞಾ ಸಿಂಗ್ ಠಾಕೂರ್ ಹೇಳ್ತಾರೆ, ನಾಥೂರಾಮ್ ಗೋಡ್ಸೆ ದೇಶಭಕ್ತ ಆಗಿದ್ದರು, ಈಗಲೂ ಆಗಿದ್ದಾರೆ, ಮುಂದೆಯೂ ಅವರು ದೇಶಭಕ್ತರೇ ಅಂತ ಹೇಳಿಕೆ ನೀಡುತ್ತಾರೆ. ದೇಶದಾದ್ಯಂತ ಈ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗುತ್ತೆ. ಆಗ ಪ್ರಜ್ಞಾ ಸಿಂಗ್ ಕ್ಷಮೆ ಕೇಳ್ತಾರೆ. ಇಲ್ಲ, ಗಾಂಧೀಜಿ ಬಗ್ಗೆ ನನಗೆ ಗೌರವ ಇದೆ, ದೇಶಕ್ಕೆ ಅವರು ಬಹಳ ದೊಡ್ಡ ಕೊಡುಗೆ ನೀಡಿದ್ದಾರೆ, ನನ್ನ ಮಾತನ್ನ ಪತ್ರಕರ್ತರು ಟ್ವಿಸ್ಟ್ ಮಾಡಿದ್ದಾರೆ ಅಂತ ಪ್ರಜ್ಞಾ ಸಿಂಗ್ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಹೇಳ್ತಾರೆ, ಪ್ರಜ್ಞಾ ಸಿಂಗ್ ಹೇಳಿಕೆಯನ್ನು ಅವರು ಖಂಡಿಸ್ತಾರೆ. ಗಾಂಧಿಯನ್ನ ಅಪಮಾನ ಮಾಡಿದ್ದಕ್ಕೆ ನಾನು ಯಾವತ್ತೂ ಆಕೆಯನ್ನ ಕ್ಷಮಿಸೋದಿಲ್ಲ ಅಂತ ಮೋದಿ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆದ್ರೆ ಇದೇ ಮೋದಿ ಪ್ರಜ್ಞಾ ಸಿಂಗ್ಗೆ ಭೋಪಾಲ್ನಲ್ಲಿ ಲೋಕಸಭೆಗೆ ಸ್ಪರ್ಧಿಸೋದಕ್ಕೆ ಬಿಜೆಪಿ ಟಿಕೆಟ್ ಕೊಡಿಸಿರ್ತಾರೆ. ಈ ಹೇಳಿಕೆಯ ನಂತರ ಟಿಕೆಟ್ ಅನ್ನೇನು ಹಿಂತೆಗೆದುಕೊಳ್ಳೋದಿಲ್ಲ. ಪ್ರಜ್ಞಾ ಸಿಂಗ್ ಚುನಾವಣೆಯಲ್ಲಿ ಗೆದ್ದು ಸಂಸದರು ಆಗ್ತಾರೆ. ಇನ್ನು ಕೇಂದ್ರದಲ್ಲಿ ಮೋದಿ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ಅನಂತ್ ಕುಮಾರ್ ಹೆಗಡೆ, ನಮ್ಮ ಕರ್ನಾಟಕದವರೇ, ಹಿಂದೆ ಗಾಂಧಿಯನ್ನ ಅಪಮಾನಿಸುವಂತಹ ಹೇಳಿಕೆಯನ್ನು ಬಹಳ ಸಲ ನೀಡಿದ್ದಾರೆ. ಗಾಂಧೀಜಿಯ ಸ್ವಾತಂತ್ರ್ಯ ಹೋರಾಟ ಒಂದು ಡ್ರಾಮಾ, ಅವರಿಗೆ ಮಹಾತ್ಮ ಅಂತ ಬಿರುದು ಕೊಟ್ಟಿರೋದು ಸರಿಯಲ್ಲ ಅಂತ ಅನಂತ್ ಕುಮಾರ್ ಹೆಗಡೆ ಹೇಳಿದ್ದು ದಾಖಲಾಗಿದೆ. ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದ ಅನಿಲ್ ವಿಜ್ ಕರೆನ್ಸಿ ನೋಟ್ನಿಂದ ಗಾಂಧೀಜಿ ಚಿತ್ರವನ್ನ ಕಿತ್ತು ಹಾಕಬೇಕು ಅಂತ ಒಂದು ಹೇಳಿಕೆ ಕೊಡ್ತಾರೆ. ದೇಶಾದ್ಯಂತ ಅದಕ್ಕೆ ಆಕ್ರೋಶ ವ್ಯಕ್ತವಾಗುತ್ತೆ. ಆಗ ಆತ ತನ್ನ ಹೇಳಿಕೆಯನ್ನ ಹಿಂತೆಗೆದುಕೊಳ್ತಾರೆ. ಮೋದಿ ಸಂಪುಟದಲ್ಲಿ ಈಗಲೂ ಸಚಿವರಾಗಿರುವಂತಹ ಗಿರಿರಾಜ್ ಸಿಂಗ್ ಗೋಡ್ಸೆಯನ್ನ ಹಾಡಿ ಹೊಗಳಿ ಸ್ಟೇಟ್ಮೆಂಟ್ ನೀಡಿದ್ದಾರೆ. 2 ಬಾರಿ ಉತ್ತರಾಖಂಡದ ಸಿಎಂ ಆಗಿದ್ದಂತಹ ಈಗಿನ ಸಂಸದ ತ್ರಿವೇಂದ್ರ ಸಿಂಗ್ ರಾವತ್ ಕೂಡ ಗೋಡ್ಸೆಯನ್ನ ಸಾರ್ವಜನಿಕವಾಗಿ ಹಾಡಿ ಹೊಗಳುತ್ತಾರೆ. ಮಹಾತ್ಮ ಗಾಂಧಿಗೆ ಅಪಮಾನ ಮಾಡೋದಕ್ಕೆಂದೇ ಗೋಡ್ಸೆಯನ್ನ ಹೊಗಳೋದು ಬಿಜೆಪಿಯ ಉನ್ನತ ನಾಯಕರಿಗೆ, ಮೋದಿ ಅವರ ಸಂಪುಟದಲ್ಲಿರುವವರಿಗೂ ಕೂಡ ಪದೇ ಪದೇ ಒಂದು ಫ್ಯಾಷನ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಗಾಂಧೀಜಿ ಮತ್ತು ವಿಭಾ ಅವರ ವೈಯಕ್ತಿಕ ಚಾರಿತ್ರ್ಯ ಹರಣ ಮಾಡುವಂತ ಕೆಲಸವು ಇತ್ತೀಚೆಗೆ ಜೋರಾಗಿ ನಡೀತಾ ಇದೆ. ಸಂಘ ಪರಿವಾರಕ್ಕೆ ಸೇರಿದ ವ್ಯಕ್ತಿಗಳ ಫೇಸ್ಬುಕ್, ಎಕ್ಸ್ ಖಾತೆಯನ್ನು ನೀವು ನೋಡಿದರೆ ಇದು ಗೊತ್ತಾಗುತ್ತೆ. ಈ ಕೆಲಸ ನಿರಂತರವಾಗಿ ಅಲ್ಲಿ ನಡೀತಾ ಇದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಘ ಪರಿವಾರ ಯಾವುದೇ ರೀತಿಯಲ್ಲಿ ಭಾಗವಹಿಸಿಲ್ಲ. ಸಂಘ ಪರಿವಾರದವರು ಪದೇ ಪದೇ ಸಾವರ್ಕರ್ ಅವರ ಹೆಸರನ್ನ ಹೇಳ್ತಾರೆ. ಸಾವರ್ಕರ್ ಅವರ ಸ್ವಾತಂತ್ರ್ಯ ಹೋರಾಟ ಕೂಡ ಅದೊಂದು ನಾಟಕ ಅನ್ನೋದು ಈಗ ಬಹಿರಂಗ ಆಗಿದೆ. ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರ ಬರೆದು ಕೊಟ್ಟು ಜೈಲಿನಿಂದ ಬಿಡುಗಡೆಯಾದಂತಹ ಸಾವರ್ಕರ್ ಆಮೇಲೆ ಅದೇ ಬ್ರಿಟಿಷ್ ಸರ್ಕಾರದಿಂದ ಮಾಶಾಸನವನ್ನ ಪಡೆದು ಬದುಕು ಸಾಗಿಸ್ತಾರೆ. ಸ್ವಾತಂತ್ರ್ಯ ಹೋರಾಟದ ಪೂರ್ತಿ ಕ್ರೆಡಿಟ್ ಮಹಾತ್ಮ ಗಾಂಧೀಜಿಗೆ ಹೋಗ್ತಾ ಇರೋದು ಸಂಘ ಪರಿವಾರಕ್ಕೆ ನುಂಗಲಾರದ ತುತ್ತಾಗಿದೆ. ಜೊತೆಗೆ ಮಹಾತ್ಮ ಗಾಂಧೀಜಿ ಸದಾ ಪ್ರತಿಪಾದಿಸುವಂತಹ ಕೋಮು ಸೌಹಾರ್ದ ಮತ್ತು ಅಹಿಂಸೆಯ ನೀತಿಗಳು ಕೂಡ ಸಂಘ ಪರಿವಾರಕ್ಕೆ ಒಪ್ಪಿಗೆ ಇಲ್ಲ. ಸಂಘ ಪರಿವಾರ ಭಾರತವನ್ನ ಧರ್ಮಾಧಾರಿತ ಹಿಂದೂ ದೇಶ ಅಂತ ಘೋಷಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಆದರೆ ಅವರ ಪ್ರಯತ್ನಕ್ಕೆ ಗಾಂಧೀಜಿಯ ಮೌಲ್ಯಗಳೇ ಇದುವರೆಗೂ ಅಡ್ಡಿಯಾಗಿ ನಿಂತಿವೆ. ಹಾಗಾಗಿ ಈಗ ಗಾಂಧೀಜಿಯ ವಿರುದ್ಧ ವ್ಯಾಪಕ ಅಪಪ್ರಚಾರ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಚಾರಿತ್ರ್ಯ ಹನನದ ಕೆಲಸವೂ ಕೂಡ ಭರದಿಂದ ಸಾಗ್ತಾ ಇದೆ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.